ಇನ್ನು ರಾಜ್ಯಸಭಾ ಚುನಾವಣಾ ವಿಚಾರದಲ್ಲಿ ವಾಗ್ದಾಳಿ ಮುಂದುವರೆದಿದೆ. ದೇವೇಗೌಡರನ್ನ ಆಯ್ಕೆ ಮಾಡದ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕಿಡಿಕಾರಿದೆ. ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ನಾಯಕರು ವಾಕ್ಸಮರ ಮಾಡಿದ್ದಾರೆ. ದೇವೇಗೌಡರಿಗೆ ಅವಕಾಶ ಕೊಡಬೇಕಾಗಿತ್ತು ಅಂತ ರಾಜಣ್ಣ ಹೇಳ್ತಾ ಇದ್ದಾರೆ. ಜೆಡಿಎಸ್ಗೆ ಮಾಡಿರುವ ಅವಮಾನ ಅಂತ ಭಾವಿಸ್ತೇನೆ. ಬಿಜೆಪಿ ನಂಬಿಕೊಂಡವರು ಹಾಳಾಗಿದ್ದಾರೆ ಅಂತ ಮಧು ಬಂಗಾರಪ್ಪ ಹೇಳ್ತಾ ಇದ್ದಾರೆ. ದೇವೇಗೌಡರು ಟಿಕೆಟ್ ಸಿಗದೇ ಇರೋ ಅಂದ್ರೆ ಮೈತ್ರಿ ಅಭ್ಯರ್ಥಿ ಆಗದೆ ಬಹಳ ಚರ್ಚೆ ನಡೀತಾ ಇದೆ ರಾಜಕಾರಣದಲ್ಲಿ. ಆಗ್ಲೇ ನಾನು ಹೇಳೋದು ನೋಡಿ, ಅವ್ರಿಗೆ ಅವಕಾಶ ಕೊಡಬೇಕಾಗಿತ್ತು. ಇಳಿ ವಯಸ್ಸಿನಲ್ಲಿ ಅವರ ರಾಜಕೀಯ ಅಂತ್ಯ ಒಂದು ಸುಗಮ ರೀತಿಯಲ್ಲಿ ಆಗಬೇಕಾಗಿತ್ತು. ಇದು ಸುಗಮ ರೀತಿಯಲ್ಲಿ ಆಗಿದೆ ಅಂತ ಹೇಳಿ ಯಾರು ಬಯಸೋದಿಲ್ಲ. ಇದು ನಾನು ಹೇಳ್ತಕ್ಕಂಥದ್ದು ಅಂದ್ರೆ ಅದು ಜೆಡಿಎಸ್ ಪಕ್ಷಕ್ಕೆ ಮಾಡಿರ್ತಕ್ಕಂಥ ಅವಮಾನ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಅವರು ಲೆಕ್ಕ ಹಾಕಿರ್ಬೋದು, ದೇವೇಗೌಡರನ್ನ ಗೆಲ್ಲಿಸಿದವರು ಕಾಂಗ್ರೆಸ್ನವರು ಬಂದು ನಮ್ಮ ಪರ ಮಾತಾಡ್ತಿದ್ರು, ಈಗ ನಾವು ಗೆಲ್ಸೋದೇನೋ ಅವ್ರ ಪರ ಮಾತಾಡ್ಬೋದು ಏನೋ ಅಂತ ಹೇಳಿ ಬಿಜೆಪಿ ಅವ್ರಿಗೆ ಏನಾದ್ರು ಅನುಮಾನ ಬಂದು ತಪ್ಪಿಸಿರ್ಬೋದು. ದೇವೇಗೌಡರಿಗೆ ಕೊಟ್ಟಿಲ್ಲ, ಅದೊಂದು ದುರಂತ. ಅದು ಬಿಜೆಪಿ ಅವ್ರ ಚಾಳಿ. ನೀವು ಅದೇನು ಸ್ಪೆಷಲ್ ಆಗಿ ಕೇಳೋದೇ ಬೇಡ. ನಂಬಿಟ್ಟು ಹಾಳಾಗ್ತಿದ್ದಾರೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಬಟ್ ಅವರಿಗೆ ಅಗರ್ವ ಕೊಟ್ಟಿದ್ದಾರೆ ಅಂತ ಹೇಳಿ ಅಷ್ಟು ಹೇಳಿ ನಿಲ್ಲಿಸ್ಬಿಡ್ತೀನಿ ಅಷ್ಟೇ. ಅವ್ರು ಮಾಡ್ಕೊಂಡಿರೋದು JDS ಅವರು ಅವ್ರ ಸವಸ ಮಾಡಿ ಮಾಡ್ಕೊಂಡಿರೋದು. ಅವ್ರಿಗೆ ಸೆಟ್ ಆಗಲ್ಲ. ಯಾವುದೋ ಒಂದು ಚಿಂತನೆ ಮೇಲೆ ಹೋದ್ರು, ಈಗ ಅವ್ರು ಕೈ ಕೊಟ್ಟರು. ಅದು ಮುಂಚೆ ನಾವೆಲ್ಲ ನೋಡಿ ಬಂದವರು. ನಾನು ಬಿಜೆಪಿಯಲ್ಲೇ ಇದ್ದವನು, ಇಲ್ಲ ಅಂತ ಹೇಳಲ್ಲ, ಅದನ್ನೆಲ್ಲ ನೋಡ್ಕೊಂಡ್ ಬಂದಿದ್ದೀನಿ. ದೇವೇಗೌಡರ ಬಗ್ಗೆ ಕಾಂಗ್ರೆಸ್ ನಾಯಕರ ಮಾತಿಗೆ HDK ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಬಿರುಕು ತರೋದಕ್ಕೆ ಕಾಂಗ್ರೆಸ್ ಪ್ರಯತ್ನ. ಮಂಡ್ಯದಲ್ಲಿ ಕಾಂಗ್ರೆಸ್ ನಾಯಕರ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಗೌಡರ ಬಗ್ಗೆ ಕಾಂಗ್ರೆಸ್ ನಾಯಕರಿಗೆ ಈಗ ಅನುಕಂಪ ಬಂದಿದೆ. ರಾಜ್ಯಸಭೆ ಟಿಕೆಟ್ಗೆ ದೇವೇಗೌಡರು ಅರ್ಜಿನೇ ಹಾಕಿಲ್ಲ. ದೇವೇಗೌಡರು ಅಧಿಕಾರಕ್ಕಾಗಿ ಇನ್ನೊಬ್ಬರ ಮನೆ ಬಾಗಿಲಿಗೆ ಹೋಗಿಲ್ಲ. ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ ಪ್ರಧಾನಿ ಸ್ಥಾನವನ್ನ ಬಿಟ್ಟು ಬಂದವರು ಅಂದಿದ್ದಾರೆ. ಈಗ ಕಾಂಗ್ರೆಸ್ನವ್ರಿಗೆ ಅನುಕಂಪ ಬಂದಿದೆ. ಈಗ ಬಂದಿದೆ ದೇವೇಗೌಡರ ಬಗ್ಗೆ. ಇವತ್ತು ಅವರಿಗೆ ಅವರ ಉದ್ದೇಶ ದೇವೇಗೌಡರ ಬಗ್ಗೆ ಅನುಕಂಪ ತೋರಿಸಿರೋದು. ಇವತ್ತು ಯಾವೊಂದು ಬಿಜೆಪಿ JDSನ ಮೈತ್ರಿ ಇದೆ, ಈ ಮೈತ್ರಿ ಅವರಿಗೆ ಎಲ್ಲ ಒಂದು ಕಡೆ ಅಳಕಿದೆ. ಮುಂದಿನ ಚುನಾವಣೆ ಏನಾಗುತ್ತೆ ಅಂತಕ್ಕಂಥದ್ದು ಗೊತ್ತಿದೆ ಅವರಿಗೆ. ಆ ಹಿನ್ನೆಲೆಯಲ್ಲಿ ಈ ಮೈತ್ರಿಯಲ್ಲಿ ಬಿರುಕು ತರಬೇಕು ಅನ್ನೋದು ಒಂದು ದೃಷ್ಟಿ ಇಟ್ಕೊಂಡಿದ್ದಾರೆ. ಈಗ ಅರ್ಜಿ ನಾವು ಹಾಕಿದೀವ, ದೇವೇಗೌಡರನ್ನ ಕೊಡಿ ಅಂತ ಕೇಳಿದ್ದಾರ? ಅವರು ಅಧಿಕಾರದಲ್ಲಿ ಇರಲಿ ಇಲ್ಲದೆ ಹೋಗಲಿ ಧ್ವನಿ ಎತ್ತಿರ್ತಕ್ಕಂಥದ್ದು ಹಲವಾರು ಉದಾಹರಣೆ ಕೊಡಬಲ್ಲೆ. ಅಧಿಕಾರಕ್ಕೋಸ್ಕರವಾಗಿ ಇನ್ನೊಬ್ಬರು ಮನೆ ಮುಂದೆ ಹೋದವರಲ್ಲ. ಪ್ರಧಾನಮಂತ್ರಿ ಅಂತ ಸ್ಥಾನನೇ 5 ವರ್ಷ ಉಳಿಸ್ಕೊಳ್ಳೋಕೆ ಅವಕಾಶ ಇದ್ದಿದ್ದನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆದ್ರೆ ಒಂದು ನಿಮಿಷ ಇಲ್ಲಿರಲ್ಲ ಅಂತ ಬಂದಂತವ್ರು. 4 ರಾಜ್ಯಸಭಾ ಸ್ಥಾನಕ್ಕೇನು ಚುನಾವಣೆ ಆಯಿತು, ಅಲ್ಲಿ ಇನ್ನೊಬ್ಬ ಅಭ್ಯರ್ಥಿ ನಿಲ್ಲ ಪ್ರಶ್ನೆನೇ ಇರಲಿಲ್ಲ. ಅವತ್ತಿನ ಪರಿಸ್ಥಿತಿನಲ್ಲಿ ಅವ್ರಿಗೇನು ಅವಕಾಶ ಇತ್ತು, ಆ ಅವಕಾಶ ಅವತ್ತು ಬಂದಿದೆಯೇ ಹೊರತು ಇವ್ರು ಬೆಂಬಲ ಕೊಟ್ಟು ಬಂದಂಥದ್ದಲ್ಲ. ಅದು ಈಗ ಒಕ್ಕಲಿಗರು ಮುಖ್ಯಮಂತ್ರಿನ ಇದ್ದಾಗ ರಾಜ್ಯಸಭಾ ತಗೊಂಡು ಏನ್ ಮಾಡ್ತೀರಿ? ಪಾಪ ಅವ್ರು ಉಳಿಸಕ್ಕೆ ಅಲ್ವ ಮಾಡಿರೋದೀಗ. ಇನ್ನೊಂದು 2 ತಿಂಗಳು ನೋಡೋಣ ಸುಮ್ಮನೆ. ಆ ಮರುಕದ ಹಿಂದೆ ಸಹಜತೆ ಇಲ್ಲ ಅನ್ನೋದು ಅವ್ರ ಮಾತಿನಲ್ಲೇ ವ್ಯಕ್ತ ಆಗುತ್ತೆ. ಅವ್ರ ಮಾತಿನಲ್ಲೇ ಆ ಮರುಕಕ್ಕೆ ಬರೀ ಕೃತಿಮತ ಇದೆ. ಆ ಮರುಕ ನಾಟಕೀಯವಾಗಿದ್ದು ಅನ್ನೋದನ್ನು ಅವರ ಮಾತುಗಳೇ ವ್ಯಕ್ತ ಆಗ್ತಾ ಇದ್ದಾವೆ. ಹಾಗಾಗಿ ಈ ನಾಟಕದ ಮಾತುಗಳಿಗೆ ಉತ್ತರಿಸಬೇಕಾದ ಅವಶ್ಯಕತೆ ಇಲ್ಲ. ದೇವೇಗೌಡರು ಮಾಜಿ ಪ್ರಧಾನಿಗಳು, ಮುತ್ಸದ್ದಿ. ಅವ್ರ ಬಗ್ಗೆ ಇರುವ ಗೌರವ ಅದಿರೋ ಸಹಜವಾಗಿರುವಂಥ ಗೌರವ, ಸಹಜವಾಗಿರುವಂಥ ವಾತ್ಸಲ್ಯ, ಆ ಪ್ರೀತಿ ಅವ್ರು ತೋರಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರ ಮೇಲೆ. ಆ ಸಹಜ ಪ್ರೀತಿ, ಆ ಸಹಜ ವಾತ್ಸಲ್ಯ ಅದು ವ್ಯವಹಾರ ಸಂಬಂಧದ ಮೂಲಕ ಬಂದಿರೋದಲ್ಲ. ನೀವು ಪ್ರಧಾನಮಂತ್ರಿ ಆಗಿದ್ದಂಥ ಮನಮೋಹನ್ ಸಿಂಗ್ ಅವ್ರನ್ನ ಪ್ರಧಾನಮಂತ್ರಿ ಆಗಿದ್ದಾಗ ಹೆಂಗೆ ನಡೆಸ್ಕೊಂಡ್ರಿ? ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಬದುಕಿದ್ದಾಗ ಹೇಗೆ ಅಪಮಾನ ಮಾಡಿದ್ರಿ? ಸತ್ತಾಗ ಹೇಗೆ ಅಗೌರವ ತೋರಿಸಿದ್ರಿ? ದೆಹಲಿನಲ್ಲಿ 6 ಅಡಿ 3 ಅಡಿ ಜಾಗ ಕೊಡ್ದಲೇ ನಿಮಗೆ ಮಾತ್ರ 100 ಎಕರೆ, ನಿಮ್ಮ ಕುಟುಂಬಕ್ಕೆ ನಿಮ್ಮ ಖಾನ್ದಾನಕ್ಕೆ 100 ಎಕರೆ ಬರ್ಕೊಂಡು ಅವರಿಗೆ ಅಪಮಾನ ಮಾಡಿದ್ದು ನೀವು ನಮಗೆ ಪಾಠ ಹೇಳ್ತೀರಾ? ರಾಜ್ಯದ ಎಲ್ಲ ಮಾಜಿ ಸಿಎಂ ಮನೆಗಳಿಗೆ ಡಿಕೆಶಿ ಭೇಟಿ. ಆಡಳಿತದ ಬಗ್ಗೆ ಸಲಹೆ ಕೇಳ್ತಾ ಇದ್ದಾರೆ ಸಿಎಂ DK ಶಿವಕುಮಾರ್. ಸಿಎಂ DKಶಿ ನಡೆ ಬಗ್ಗೆ ಕುಮಾರಸ್ವಾಮಿ ಕೆಂಡಾಮಂಡಲ. ಅತಿ ವಿನಯಂ ಧೂರ್ತ ಲಕ್ಷಣಂ ಅಂದಿದ್ದಾರೆ ಕುಮಾರಸ್ವಾಮಿ. ನನ್ನ ಕೇಳೋಕೆ ಬಂದ್ರೆ ನಾನೇನ್ ಸಲಹೆ ಕೊಡ್ಲಿ? 2 ಬಾರಿ ಸಿಎಂ ಆಗಿ ಏನ ಹರಿದಿದ್ದಾರೆ ಅಂದಿದ್ದಾರೆ.
ನಾನೇನೂ ಹರಿದಿಲ್ಲ, ನನ್ನ ಹತ್ತಿರ ಏನು ಸಲಹೆ ಕೇಳುತ್ತಾರೆ. ಡಿಕೆಶಿ ಸಿಎಂ ಆಗಿರೋದ್ರಿಂದ ಯಾವುದೇ ಬದಲಾವಣೆ ಆಗೋದಿಲ್ಲ, ನಮ್ಮ ಮತಗಳು ನಮಗೆ ಬರುತ್ತೆ ಅಂದಿದ್ದಾರೆ. ನಾನು ಏನು ಸಲಹೆ ಕೊಡಲಿ? ಈಗ ಅವರೇ ತುಮಕೂರಿನಲ್ಲಿ ಭಾಷಣ ಮಾಡಿದ್ರು. ಕುಮಾರಸ್ವಾಮಿ 2 ಬಾರಿ ಮುಖ್ಯಮಂತ್ರಿಯಾಗಿ ಏನ್ ಕಿತ್ತಾಕಿದ್ದಾರೆ ಅಂತ ಅದೇನೋ ಪದ ಬಳಸಿದ್ರು. 2 ಬಾರಿ ಮುಖ್ಯಮಂತ್ರಿಯಾಗಿ ಹೊರದಿರೋದು ಏನು ಅಂತ ಅಂದ್ರು. ಯಾಕೆಂದ್ರೆ ಎಲ್ಲದಕ್ಕೂ ಸಾಕ್ಷಿ ಗುಡ್ಡೆ ಕೇಳ್ತಾರೆ. ನಾನ್ ಸಲಹೆ ಕೊಡೋದೇನೈತೆ, ಏನು ಕಿತ್ತ ಇಲ್ವಲ್ಲ, ಅರಿಯ ಕೆಲಸ ಮಾಡಿಲ್ವಲ್ಲ. ನನ್ನ ಹತ್ರ ಬಂದು ಸಲಹೆ ಏನ್ ತಗೋತಾರೆ? ನಮ್ಮ ಪೂರ್ವಿಕರು ಒಂದು ಗಾದೆ ಮಾತಿಟ್ಟಿದ್ದಾರೆ, ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ. ನನಗೆ ಸಿಎಂ ಆಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಜನನ ಉಳಿಸಬೇಕು. ಆ ಒಂದು ಶಕ್ತಿ ಇವತ್ತು ಮೈತ್ರಿ ಸರ್ಕಾರಕ್ಕೆ ಬರಬೇಕು. ಅದು ನನ್ನ ಮೊದಲನೇ ಆದ್ಯತೆ. ಏನೂ ಆಗಲ್ಲ ಬ್ರದರ್, ನಮ್ಮ ಓಟ್ ನಮಗೆ ಭದ್ರವಾಗಿರ್ತದೆ, ಅವರ ಓಟ್ ಅವರಿಗೆ. ಗೇಮ್ ಪ್ಲಾನ್ ಏನಿಲ್ಲ ಬ್ರದರ್, ಇಲ್ಲಿ ಅವರು 2 ಓಟು, ನಾವು 2 ಓಟು ಇಲ್ಲಿರ್ತಕ್ಕಂಥದ್ದು. ಬಟ್ ಅವ್ರ ಅಧಿಕಾರ ಇದೆ, ಮನಿ ಪವರ್ ಇದೆ, ಮಸಲ್ ಪವರ್ ಇದೆ. ಅವರು ನಮಗಿಂತ ಮೇಲಿದ್ದಾರೆ, ನಾನು ಅದರಲ್ಲಿ ಇಲ್ಲ ಅಂತ ಹೇಳಲ್ಲ. ಆದರೆ ನಾವು 18 ಶಾಸಕರಿದ್ದಾಗ ನಮ್ಮ ಶಕ್ತಿನೂ ನಾವು ಒಗ್ಗಟ್ಟಾಗಿದ್ದೇವೆ ಅಂತಕ್ಕಂಥದ್ದು ಒಂದು ಕಡೆ ತೋರಿಸ್ಕೊಳ್ಳೋದು. ಪ್ರಥಮವಾಗಿ ನಮ್ಮಲ್ಲೆಲ್ಲ ಒಂದು ಒಗ್ಗಟ್ಟಿದೆ ಅಂತಕ್ಕಂಥದ್ದು. ಅದರ ಜೊತೆಗೆ ಬಿಜೆಪಿಯ ಸ್ನೇಹಿತರುಗಳು ಈಗಾಗಲೇ ಹೇಳಿದ್ದಾರೆ, ಬಿಜೆಪಿ ಪಕ್ಷದಲ್ಲಿ 6ರಿಂದ 7 ಓಟು ಸರ್ಪ್ಲೇಸ್ ಇದೆ, ಅದು ನಮಗೆ ಕೊಡ್ತಕ್ಕಂಥ ನಿರ್ಧಾರ ಮಾಡಿದ್ದಾರೆ. ಯತ್ನಾಳಿದ್ದಾರೆ, ಅವ್ರದ್ದೊಂದು ಓಟಿದೆ, ಅವ್ರನ್ನ ಉಚ್ಚಾಟನೆ ಮಾಡಿದ್ರು, ಅವ್ರಿಗೂ ಮನವಿ ಮಾಡ್ತಾ ಇದ್ದೇವೆ. ಅದರಿಂದ ಒಂದು ಕ್ಲೋಸ್ ಫೈಟ್ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.